everyone, this is Anusha and welcome to my channel. Yes, I am in Mandya and ಇವತ್ತಿಂದ ಈಗ ಅರ್ಶನ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೆನ್ನೆ ನಾನು ಮೆಹಂದಿ ಹಾಕ್ಸ್ಕೋಬೇಕಿತ್ತು. ನನ್ನ ಆ್ಯನಿವರ್ಸರಿ ಆದಮೇಲೆ ಸ್ವಲ್ಪ ಏನೇನೋ ಆಯಿತು ಅಂದರೆ ಮನೆಗೆ ಬಂದಮೇಲೆ ಐ ವಾಸ್ ಬಿಟ್ ಟೆನ್ಸ್ಡ್ ಆ್ಯಂಡ್ ಆಲ್ ದಟ್. ಸೊ ಮೆಹಂದಿ ಹಾಕ್ಸ್ಕೊಳಕ್ಕಾಗಿಲ್ಲ. ಇವತ್ತು ಅರ್ಶನ ಶಾಸ್ತ್ರ ಮುಗಿಸ್ಕೊಂಡು ಹಾಕ್ಸ್ಕೊತೀವಿ. ಹುಡುಗಿ ಮನೆಗೆ ಹೋದರೆ ಹುಡುಗಿ ಮನೇಲಿ ಹಾಕ್ಸ್ಕೊತೀವಿ, ಇಲ್ಲೇ ಹೋಗಿ ನಾನು ಶರದಿ ಸಾನು ಹಾಕ್ಸ್ಕೊಂಡು ಬರ್ತೀವಿ. ಆ್ಯಂಡ್ ಈಗ ಚಪ್ರದ ಪೂಜೆ ಮಾಡಿಸ್ಬೇಕು ಆ್ಯಂಡ್ ಆಲ್ ದಟ್. ಇವಾಗ ಐ ಆಮ್ ರೆಡಿ. ಸೊ ಚಪ್ರದ ಪೂಜೆ ಅದೆಲ್ಲ ಆದಮೇಲೆ 12 ಆದಮೇಲೆ ಅರ್ಶನ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಆವಾಗ ಮತ್ತೆ ಬಂದು ಇವರೆಲ್ಲ ಎಲ್ಲೋ ಹಾಕೋತಿದ್ದಾರೆ, ನಾನು ಎಲ್ಲೋ ತೊಗೊಂಡಿಲ್ಲ. ಐ ಹ್ಯಾವ್ ಕ್ರೀಮಿಶ್ ಆ್ಯಂಡ್ ಗ್ರೀನ್ ಒನ್. ನೋಡೋಣ ಅದು ಯಾವ್ದಾದ್ರು ಒಂದು ಹಾಕ್ಕೊಳ್ತೀನಿ. ಈಗ ನಮ್ಮ ಸಾನು ಶರದಿ ಕೆಲಸ ಇದನ್ನೆಲ್ಲ ಅಂಟಿಸಿ ಮಾಡಿದ್ರೆ ಬೇಗ ನೆಕ್ಸ್ಟ್ ನಾವು ಪೂಜೆ ಮಾಡೋಕ್ಕೆ. Yes, this is how I am ready for Arshana Shastra. Let me show you all. This is how my complete outfit is looking and I'm absolutely loving it. And Sanu Sharadi, ಇದು actually perfect ಇದೆ. ಇಬ್ಬರು yellow dresses, they are looking so good. ಆ್ಯಂಡ್ ನಾನು ಸ್ವಲ್ಪ ಎಲ್ಲೋ ಟಚ್ ಇರಲಿ ಅಂತ ಎಲ್ಲೋ ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದೆ. ಆ್ಯಕ್ಚುಲಿ ಇದು ನನ್ನ ದಾರಿಗೆ ಹಾಕ್ಕೊಳ್ಳೋದು. ಸೊ ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈ ಥರ ಶರಾರ ಹಿಂಗೆ ಕಾಣ್ತಿದೆ. ಗ್ರೀನ್ ಡ್ರೆಸ್ ವಿತ್ ಎಲ್ಲೋ ದುಪ್ಪಟ್ಟ ಇತ್ತು. ಸೊ ಅದು ಬೇಡ, ಇದೇ ಗ್ರ್ಯಾಂಡಾಗಿ ಇದೇ ಚೆನ್ನಾಗಿದೆ ಅಂತ ಇವರಿಬ್ರು ಹೇಳಿದ್ರು. ಸೊ ದಿಸ್ ಈಸ್ ಹೌ ಐ ಆಮ್ ರೆಡಿ. ನನ್ನ ಎನರ್ಜಿ ಸ್ವಲ್ಪ ಡೌನ್ ಇದ್ದರೆ ಡೋಂಟ್ ಮೈಂಡ್. ಬನ್ನಿ ಶಾನು ಶರದಿ ಈಗ ಡೆಕೋರೇಷನ್ ಹತ್ರ ಹೋಗ್ಬಿಟ್ಟು ಎಷ್ಟಾಗಿದೆ ನೋಡ್ಕೊಂಡು ಬರೋಣ. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be two hearts running wild.
ಗುಡ್ ಮಾರ್ನಿಂಗ್. ದಿಸ್ ಈಸ್ ಅ ನೆಕ್ಸ್ಟ್ ಡೇ. ಈಗ ಮೆಹಂದಿ ಹಾಕ್ಸ್ಕೊಳಕ್ಕೆ ಬಂದಿದ್ವಿ. ಇವತ್ತು ರಿಸೆಪ್ಷನ್ ಸಂಜೆ, ಬಟ್ ಈಗ ಮೆಹಂದಿ ಹಾಕ್ಸ್ಕೊಳಕ್ಕೆ ಬಂದಿದ್ದೀವಿ. ನೆನ್ನೆ ಬಂದು ಹುಡ್ಕಾಡಿ ಎಲ್ಲ ಇಲ್ಲ. ಸಿಂಪಲ್ ಆಗಿ ನಾನು ಶರದಿ ಸ್ವಾಮಿ, ನಾನಂತೂ ಫುಲ್ ಸಿಂಪಲ್ ಕೇಳಿದ್ದೀನಿ ಅವ್ರನ್ನ, ಬಟ್ ಸ್ವಲ್ಪ ಎಲಿಗೆಂಟಾಗಿ ಚೆನ್ನಾಗಿರ್ತದೆ. ಟೈಮು ಇಲ್ಲ, 1 hour ಅಷ್ಟರಲ್ಲಿ ನಾನು ವಾಶು ಕೂಡ ಮಾಡಿಬಿಡ್ತೀನಿ. ಸಾನು ಶರದಿ ಅಂತೂ ಸಿಂಪಲ್ 1 ಲೈನ್ ಹಾಕ್ಸ್ಕೊಳ್ತಿದ್ದಾರೆ ಅಷ್ಟೇ. ಈಗ ನಾವು ಇಷ್ಟು ಜನ ಮಾತ್ರ ಹೊರಟಿರೋದು, ಇನ್ನೂ 1:30. ಯಾಕೆ ಅಂದರೆ ಆಬ್ವಿಯಸ್ಲಿ ಬ್ರೈಡ್ಗೆ ಐ ವಾಂಟ್ ಟು ಡೂ ಮೇಕಪ್ ಅಲ್ಲ, ಹಾಗಾಗಿ ನಾವು ಮಾತ್ರ ಬೇಗ ಹೊರಟಿದ್ದೀವಿ. ಗ್ರೂಮ್ ಎಲ್ಲರೂ ಇನ್ನೂ ಲೇಟಾಗಿ ಹೊರಡ್ತಾರೆ, 3-4 ಹಂಗೆ ಹೊರಡ್ತಾರೆ. ಇನ್ನು ಮನೆಯಿಂದ ವೆನ್ಯೂ ಬಂದ್ಬಿಟ್ಟು 1 hour 1.5 hour ಡಿಸ್ಟೆನ್ಸ್ ಇರೋದು ಅಷ್ಟೇ. ಈಗ ವಿಲ್ ರೀಚ್ ಸ್ಟಾರ್ಟ್ ದ ಮೇಕಪ್. ಬಟ್ ಆಮೇಲೆ ನಾನು ರೆಡಿ ಆಗಬೇಕು. ನನ್ನ ಹೇರ್ ಆರ್ಟಿಸ್ಟು ಕೂಡ ಆನ್ ದ ವೇ ಬರ್ತಿದ್ದಾರೆ. ದಟ್ಸ್ ಇಟ್. ಒನ್ಸ್ ವಿ ಆರ್ ರೀಚ್, ಒನ್ಸ್ ಬ್ರೈಡ್ ಈಸ್ ರೆಡಿ, ಐ ಗೋನಾ ಸಿ ಯು ಆಲ್. ನಾವೆಲ್ಲರೂ ಹಾಕ್ಸ್ಕೊಂಡಿದ್ದೀವಿ ಶರದಿ ಸಾಂಗ್. ಅಬ್ಬ ಏನೋಪ್ಪ, ನಮ್ದು ಎಷ್ಟು ಬ್ಯಾಡ್ ಲಕ್ ಅಂದರೆ ನೆನ್ನೆ ಪೂರ್ತಿ ಮೆಹಂದಿ ಸಿಗಲಿಲ್ಲ. ಮೊನ್ನೆ ಹಾಕ್ಸ್ಕೋಬೇಕಿತ್ತು, ಆ್ಯನಿವರ್ಸರಿ ಮುಗಿಸಿ ನಮ್ಮದು ಮೊನ್ನೆ ನೈಟ್ ಹಾಕ್ಸ್ಕೊಳ್ಳೋ ಪ್ಲ್ಯಾನ್ ಇದ್ದಿದ್ದು. ಸ್ವಲ್ಪ ಏನೇನೋ ಮೂಡ್ ಆಫ್ ಆಯಿತು, ಏನೋ ಆಯಿತು, ಹಾಕ್ಸ್ಕೊಳಕ್ಕಾಗಲಿಲ್ಲ. ನೆನ್ನೆ ಪೂರ್ತಿ ಹುಡುಕಿದ್ರೆ ಸಿಗಲಿಲ್ಲ ಇಡೀ ಮಂಡ್ಯದಲ್ಲಿ. ಅಂದರೆ ಮ್ಯಾರೇಜ್ ಫಂಕ್ಷನ್ಸ್ ಬುಕ್ಕಿಂಗ್ ಅಲ್ಲ ತುಂಬ, ಹಾಗಾಗಿ ಸೊ ಇವತ್ತು ಹೆಂಗೋ ಬೆಳಗ್ಗೆ ಅವ್ರಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ 1/2 hour ಟೈಮಲ್ಲಿ ಇಷ್ಟು ಹಾಕ್ಸ್ಕೊಂಡಿದ್ದೀನಿ. ಎಸ್, ಡನ್ ವಿತ್ ದ ರಿಸೆಪ್ಷನ್ ಆ್ಯಂಡ್ ದಿಸ್ ಈಸ್ ಹೌ ಐ ವಾಸ್ ರೆಡಿ. ನಾನು ರೆಡಿ ಆದಮೇಲೆಲ್ಲ ವಿಡಿಯೋ ಮಾಡೋಕ್ಕೆಲ್ಲ ಆಗಲಿಲ್ಲ, ಬಟ್ ಚೆನ್ನಾಗಿ ಕಾಣ್ತಿದೆ ಅಂತ ಎಲ್ಲರೂ ಕಾಂಪ್ಲಿಮೆಂಟ್ ಮಾಡಿದ್ರು. ತುಂಬ ಸಿಂಪಲ್ ಆಯಿತು ಹೇರ್ ಅದೆಲ್ಲ, ಐ ನೋ, ಬಟ್ ದಿಸ್ ಈಸ್ ಹೌ ಐ ಲೈಕ್. ಆ್ಯಂಡ್ ಎಲ್ಲರೂ ಇದೇ ಪರ್ಫೆಕ್ಟ್ ಅಂದರು. ನಾನು ತುಂಬ ಹೆವಿ ಅಥವಾ ನಂಗೆ ಸ್ವಲ್ಪ ಇಷ್ಟ, ಸ್ವಲ್ಪ ಗ್ಲಾಮ್ ಲುಕ್ಕೇನೆ, ಆದರೆ ತುಂಬ ಬಿಸಿಲಲ್ವ, ತುಂಬ ಸ್ವೆಟ್ಟಿಂಗ್ ಆದರೆ ಅಂತ. ಬಟ್ ನನಗೀಗ ನೋಡಿ ಫುಲ್ ನ್ಯಾಚುರಲ್ ಲುಕ್ ಇದೆ. ರೆಡಿಯಾಗಿ ಹೆಂಗೆ ಹೋಗಿದೆ ಹಾಗೆ ಇದೆ. ನನ್ನ ಐ ಲ್ಯಾಶಸ್ಸು ಕೂಡ ಹಾಕ್ಕೊಂಡಿಲ್ಲ, ಏನೂ ಇಲ್ಲ. ಸೊ ನಾಳೆ ಫುಲ್ ಇಂಡಿಯನ್, ಲೈಕ್ ಫುಲ್ ಸೌತ್ ಇಂಡಿಯನ್ ಲುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಹೀಗಿತ್ತು ನನ್ನ ಲುಕ್, ಈಗ ಪರ್ಫೆಕ್ಟ್ ಆ್ಯಂಡ್ ಸೋ ಗುಡ್. ಎವ್ರಿ ಒನ್ ಲವ್ಡ್ ಇಟ್. ಆ್ಯಂಡ್ ಲೆಟ್ಸ್ ಸಿ ಟುಮಾರೋ. ಹುಡುಗಿದು ಅಷ್ಟೇ ಮೇಕಪ್ ಆನ್ ಪಾಯಿಂಟ್ ಸಕ್ಕದಾಗಿ ಬಂದಿತ್ತು, ಚೆನ್ನಾಗಿ ಅನಿಸ್ತು, ನನಗೆ ಖುಷಿ ಆಯಿತು. ಸೊ ನಾಳೆ ಅವಳನ್ನು ರೆಡಿ ಮಾಡಿ ನಾನು ಒನ್ಸ್ ರೆಡಿ ಆದಮೇಲೆ ಐ ಸಿ ಯು ಆಲ್. The next morning.
ಎಸ್ ಐ ಆಮ್ ಬ್ಯಾಕ್ ಇನ್ ದ ರೂಮ್. ಮಾರ್ನಿಂಗಿಂದ ನಾನು ಮಾತಾಡೋಕ್ಕಾಗಲಿಲ್ಲ ಬಿಕಾಸ್ ಐ ವಾಸ್ ಲೈಕ್ ಬಿಸಿ, ಹರಿ ಬರಿ ಆಲ್ ದಟ್. ಸೊ ನಾನು ಯಾವ ಥರ ರೆಡಿಯಾಗಿದೆ ಅಂತ ನೋಡಿದ್ರೆ ಅನ್ಕೊತೀನಿ. ಸಿ ದಿಸ್, ಇದೇನಂತಾರೆ ಬುಗ್ಡಿನ ಏನು. ಸೊ ಇದು ನೋಸ್ ಪಿನ್ನೇ ಈ ಥರ ಹಾಕ್ಕೊಂಡಿದ್ದೆ ಆ್ಯಂಡ್ ಇಲ್ಲಿಗೂ ಕೂಡ ಹಾಕ್ಕೊಂಡಿದ್ದೆ. ಸೊ ದಿಸ್ ಇಸ್ ದ ಇಯರಿಂಗ್ ಆ್ಯಂಡ್ ಮಾಟಿ ಆಮ್ ವೇರಿಂಗ್ ಬೈತಲೆ ಆ್ಯಂಡ್ 3 ಸ್ಟೆಪ್ಸ್ ಹಾಕಿದೆ. ಜಸ್ಟ್ ನಾವು ಐ ರಿಮೂವ್ ದಿಸ್ ಒನ್ ಆ್ಯಂಡ್ ನಾವು ಇವಾಗ ಇದರಲ್ಲೇ ಇರ್ತೀನಿ ನಾನು. ಹುಡುಗಿನ ಮನೆಗೆ ಹೋಗಿ ತುಂಬಿಸ್ಕೊಳ್ಳೋ ತನಕ ಡ್ರೆಸ್ ಏನು ಚೇಂಜ್ ಮಾಡಲ್ಲ. ಸಾರಿ, ಒಂದ್ಸಲ ಹೋದ್ಮೇಲೆ ಚೇಂಜ್ ಮಾಡ್ತೀನಿ. ದಿಸ್ ಇಸ್ ಹೌ ಮೈ ಸಾರಿ ಈಸ್ ಲುಕ್ಕಿಂಗ್, ಬ್ಲೌಸ್ ಆ್ಯಂಡ್ ಆಲ್. ಐ ಆಮ್ ಲವ್ವಿಂಗ್ ಇಟ್, ಐ ಆಮ್ ಲವ್ವಿಂಗ್ ದಿಸ್ ಲುಕ್. ಆ್ಯಂಡ್ ಜಡೆ ಈಸ್ ಅ ಥಿಂಗ್ ಬಿಕಾಸ್ ಇಲ್ಲಿ ನಾವು ರೋಸ್ ಕುಚ್ ಮಾಡಿದ್ವಿ. ಸಕ್ಕತ್ತಂದರೆ ಸಕ್ಕತ್ ಇಷ್ಟ. ಲೋಟಸ್ ಕುಚ್ ಆಗಿರ್ಬೋದು, ಲೋಟಸ್ ಫ್ಲವರ್ ಆಗಿರ್ಬೋದು, ಶರದಿ ಮೇಲೆಲ್ಲ ಟ್ರೈ ಮಾಡಿದ್ವಿ. ಬಟ್ ಇವತ್ತು ನಾನು ರೋಸ್ ಕುಚ್ ಮಾಡ್ಕೊಂಡಿರೋದು ನಂಗೆ ಸಖತ್ ಖುಷಿ ಆಗ್ತಿದೆ, ಚೆನ್ನಾಗೂ ಅನಿಸ್ತಿದೆ. ವಿ ಆರ್ ಡನ್ ವಿತ್ ಮ್ಯಾರೇಜ್ ಆ್ಯಕ್ಚುಲಿ. ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ ಹುಡುಗಿ ಊಟ ಎಲ್ಲ ಮಾಡ್ತಾರೆ, ಮುಗಿಸ್ತಾರೆ. ದೆನ್ ವಿಲ್ ಲೀವ್ ಟು ದ ಹೋಮ್. ಸೊ ಅಲ್ಲಿ ಮನೆ ತುಂಬಿಸ್ಕೊಳ್ಳೋದೆಲ್ಲ ಏನು ವ್ಯವಸ್ಥೆ ಆಗಿದೆ ಏನು ನಂಗೆ ಪ್ರಾಪರಾಗಿ ಗೊತ್ತಿಲ್ಲ. ಅಷ್ಟೇ ನಾನು ಮಾಟಿ ಹಿಂಗೆ ಡೌನಾಗಿ ಹಿಂಗೆ ಬರಬೇಕಂತ ಅಂದ್ಕೊಂಡಿದ್ದೆ, ಹಿಂಗೆ ಬಂದಿದೆ. ಹಾಯ್ ಯು ಗೈಸ್, ಮ್ಯಾರೇಜ್ ಆಗಿದ್ದು ನೆಕ್ಸ್ಟ್ ಡೇ ಇದು. ಆ್ಯಂಡ್ ಎಲ್ಲ ನೆನೆ ಚೆನ್ನಾಗಾಯಿತು. ಇಟ್ ವಾಸ್ ನೈಸ್, ಎಮೋಷ್ನಲ್, ಫನ್, ಆಲ್ ದ್ಯಾಟ್. ನಾನಂತೂ ತುಂಬ ಅಲ್ಲಿ ಇದ್ದೆ. ಸೊ ಹಂಗಾಗಿ ನಾನು ವ್ಲಾಗ್ ಏನೇನು ಮಾಡಿದರೆ ಏನು ಅನ್ನೋದು ಗೊತ್ತಿಲ್ಲ. ಸಾನ್ವಿ ಶರದಿನೇ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು ಅಲ್ಲಿ ಇಲ್ಲಿ ಚೂರು ಆ ಥರ. ಒನ್ಸ್ ಎಡಿಟಿಂಗ್ ಕುತ್ಕೊಂಡಾಗಲೇ ನಂಗೆ ಗೊತ್ತಾಗೋದು. ಆ್ಯಂಡ್ ಈಗ ನಾವು ಆರ್ಗ್ಯಾನಿಕ್ ಬೆಲ್ಲ ಎಲ್ಲ ತೊಗೊಂಡು ಬಂದಿದ್ದೀವಿ. ಸೊ ಬ್ಯಾಂಗ್ಳೂರಿಂದ, ಅಂದರೆ ನಮ್ಮನೆ ಕಡೆಯಿಂದ ಬ್ಯಾಂಗ್ಳೂರಿಂದ ಕೆಲವ್ರಿಗೆ ಬರೋರಿಗೆಲ್ಲ ಮಂಡ್ಯ ಬೆಲ್ಲ ಕೊಡಬೇಕಂತ. ಅದು ಕೆಮಿಕಲ್ದಲ್ಲ, ಲೈಕ್ ಒರಿಜಿನಲ್ ಬೆಲ್ಲನೇ ಕೊಡಬೇಕಂತ. ಸೊ ಇವಾಗ ಅದನ್ನು ಪ್ಲ್ಯಾನ್ ಮಾಡ್ಕೊಂಡ್ವಿ ನಾನು ಪ್ರೀತಮ್ ರಿಟರ್ನ್ ಗಿಫ್ಟ್ಗೆ. ನಾವು ಇದನ್ನ ಬಿ ಗ್ರೂಟಕ್ಕೆ ಕೊಡ್ತಾ ಇರೋದು ಗಿಫ್ಟ್. ನಾನು ಪ್ರೀತಮ್ ಪರ್ಸ್ನಲ್ ಆಗಿ ಕೊಡ್ತಾ ಇರೋದು ಇದು. ಈಗ ಬೆಲ್ಲ ಎಲ್ಲ ತೊಗೊಂಡು ಬಂದಿದ್ದೀವಿ ನಮ್ಮ ಅಕ್ಕ ಮನೆಗೆ. ಶರದಿ ಸಾನು ಇದ್ದಾರಲ್ಲ, ಅವರಿಬ್ಬರು ಇದ್ರೆ ಮುಗೀತು. ಪ್ರೀತಮ್ಗೂ ಅಷ್ಟೇ ನಾನು ಪ್ಯಾಕಿಂಗ್ ಮಾಡೋಣ ಅಲ್ಲೇ ಅಂದರೆ ಇಲ್ಲ ಇಲ್ಲಿ ಮಾಡೋಣ ಅಂತ ಶರದಿ ಸಾನ್ವಿ ಎಲ್ಲ ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡ್ತಾ ಇದ್ದಾರೆ. ಪ್ಯಾಕಿಂಗ್ ಎಲ್ಲ ಮಾಡೋಣ. ಅದಾದಮೇಲೆ ನಾಳೆ ಒಂದಿನ ಗ್ಯಾಪು, ನಾಡಿದ್ದೆ ಬುಧವಾರನೇ ಬಿ ಗ್ರೂಟ. ಅದು ಮುಗಿದ್ಬಿಟ್ರೆ ವಿ ಆರ್ ಡನ್ ವಿತ್ ದ ಮ್ಯಾರೇಜ್. ಆ್ಯಂಡ್ ಮುಗಿದಿದ್ದು 2 ದಿನಕ್ಕೆ ನಾನು ಹೊರಡಬೇಕು ಬ್ಯಾಂಗ್ಳೂರ್ಗೆ ಬಿಕಾಸ್ ಐ ಹ್ಯಾವ್ ಮೇಕಪ್ ಆರ್ಡರ್ಸ್. ಇವತ್ತು ನಾನು ಬ್ಲಾಗ್ ಮಾಡ್ತಿದ್ದೀನಿ ಅನುಷಕನ್ ಬದಲು. ಅನುಷಕ ಸೇ ಹಾಯ್. ನನ್ಗೆ ಹಾಯ್ ಹೇಳು. ಏನ್ ಮಾಡ್ತಿದೀವಿ ಅಂತ ಹೇಳು. ಇಲ್ಲಿ ಏನ್ ಮಾಡ್ತಾವ್ರ ನಂಗೆ ಗೊತ್ತಿಲ್ಲ, ಸುಮ್ನೆ ಬಂದು ನಿಂತಿದ್ದೀನಿ. ಇಲ್ಲಿ ಪ್ರೀತಮಣ್ಣ ಕಚೋರಿ ಹಿಡ್ಕೊಂಡು ಕೂತಿದ್ದಾರೆ. ಇಲ್ಲಿ ನಮ್ಮಮ್ಮ ನಾನ್ ಬ್ಲಾಗ್ ಮಾಡೋದನ್ನ ನೋಡ್ತಾ ಇದ್ದಾರೆ. ಹಲೋ, ವಿಡಿಯೋಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಬರ ವ್ಯೂಸು ಹೋಯ್ತು. ಈಗ ಜಾಸ್ತಿ ಆಗುತ್ತೆ. ವಾ, ಹಂಗೆಲ್ಲ ಮಾಡಬಾರ್ದು ಸುಕೃತು. ಬೆಲ್ಲ ಅದು ಮುರಿದೋಗುತ್ತೆ. ಹೆಲ್ಪ್ ಬೇಕಾ? ಬಡೀರಿ ಮಾಡ್ಕೊಡ್ತೀನಿ. ಎಲ್ಲ ಮಾಡಿರೋದು ನಮ್ಮ ಸಾನು ಶರದಿನೇ.
ಪ್ಯಾಕಿಂಗ್ ಪೂರ್ತಿ ಬಾಕ್ಸ್. ಮೇಲೆ ಇಟ್ಟಿದ್ದೀನಿ ನಮ್ಮ ಅಕ್ಕನ ಐಡಿಯಾ ಕೇಳು, ಎಲ್ಲ ಬಾಕ್ಸ್ ಒಳಗಡೆ ಒಂದೊಂದು ಲೆಮನ್ ಟೀ ಪ್ಯಾಕ್ ಹಾಕ್ಬೇಕಂತ ಅವಳ ಹತ್ರ ಇದೆಯಂತೆ. ಅಲ್ಲಿ ಸೋಡಾ ಹಾಕ್ಬಿಟ್ಟು ಕುಡಿಯೋದಂತೆ. ಬೇಡ ಪ್ರೀತಮ್, ಸಾಕು ಬೆಲ್ಲ, ಯಾರು ಇದನ್ನ ಹಾಕ್ತಾರೆ ಇವಳು? ಜೊತೆಗಿರ್ಲಿ. ಬೇಡ ಪ್ಲೀಸ್, ಸುಮ್ಮನೆ ಜೈ 15 ರೂಪಾಯಿ ಚೆನ್ನಾಗಿ ಐತೆ, ಸಖತ್ತಾಗಿದೆ. ಬಿಡು, ನಾವು ಕುಡಿಯೋಣ ಬಿಡು, ರಿಟರ್ನ್ ಗಿಫ್ಟ್ ಯಾಕೆ, ನಾವು ಕುಡಿಯೋಣ. ಸೋಡಾ ಈಗ ಬೇಡ ಈಗ ಇಲ್ಲಿ ಐತೆ ನೋಡಿ, ಆಗಲ್ಲ. ಟೊಮೊಟೊ ಈರುಳ್ಳಿ ಒಂದ್ ಹಾಕೋಬ ಟೇಸ್ಟ್ ನೋಡೋಣ ಸುಕ್ಕು. ಟೊಮೊಟೊ ಈರುಳ್ಳಿ ಮಸಾಲೆ ಲೆಮನೇಡ್ ಅಂತೆ, ನನಗ್ ಬೇಕು ಕೊಡಿ. ಸರಿ ಆಯ್ತು. ಒಳ್ಳೆ ಹೀರೋ ಸುಕ್ಕು, ಅಪ್ಪ ಬೇರೆ ಒಂದ್ ಕಡೆ. ಬಾಸ್ ಎಲ್ಲಿದ್ದೀರಾ? ಆಕ್ಚುಲಿ ಚೆನ್ನಾಗಿದೆ. ವಾಸು ಸೋಡಾ ತರ ಇದೆ. ಆಕ್ಚುಲಿ ಚೆನ್ನಾಗಿದೆ, ನಾನ್ ಮಾಡಿರೋದು ಅದಕ್ಕೆ. ಎಲ್ಲ ಐತೆ ನೋಡಪ್ಪ, ಚಿಕ್ಕ ಹೌದು, ಸೋಡಾ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೇನೋ ಮಿಕ್ಸ್ ಮಾಡೋದಿಲ್ಲ, ನೀರಿಗೆ ಅದನ್ನ ಹಾಕೊಟ್ರೆ ಚೆನ್ನಾಗಿರುತ್ತೆ ಅಷ್ಟೇ. ನೀವು ಮಾಡಿರೋದೇನು ಮಾಡಿದೀನಿ, ಐಸ್ ಎಲ್ಲ ಹಾಕಿದ್ರೆ ಐಸ್ ನೀವು ಫ್ರಿಡ್ಜ್ ಇಂದಲೇ ಬರುತ್ತೆ. ಅದು ಡೇ ಬ್ಲಾಗ್ ಅಲ್ಲ. ಸುಕ್ಕು ಹಿಂಸೆ ಕೊಡ್. ಇದೊಂದು ಚೂರು ಬೇಡವಾಗಿತ್ತು, ನಾನು ಹಿಂಗೆ ಬಾಕ್ಸ್ ಕೊಡೋಣ ಅಂದ್ರೆ ಅದೇನೋ ಗಿಫ್ಟ್ ರ್ಯಾಪ್ ಬೇರೆ ಮಾಡ್ತಾ ಇದ್ದಾರೆ. ನಾನು ಮಾಡ್ಲಾ? ಮಾರ್ನಿಂಗ್ ಇವತ್ತು ಬೀಗ್ರೂಟ್ ದಿನ. ದಿಸ್ ಇಸ್ ಹೌ ಐ ಆಮ್ ರೆಡಿ, ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಸೊ ಒಂದ್ಸರಿ ಕಂಪ್ಲೀಟ್ ಲುಕ್ ತೋರಿಸ್ತೀನಿ. ಸೊ ದಿಸ್ ಇಸ್ ಹೌ ಮೈ ಲುಕ್ ಈಸ್. ಇನ್ವಿಸಿಬಲ್ ನೆಕ್ ಪೀಸ್ ಆ್ಯಂಡ್ ದ ಮ್ಯಾಚಿಂಗ್ ಇಯರಿಂಗ್ ಆ್ಯಂಡ್ ಅ ಲಾಂಗ್ ಚೈನ್ ಆ್ಯಂಡ್ ಈ ಥರ ಕಾಣ್ತಿದೆ ನನ್ನ ಸಾರಿ. ಆ್ಯಂಡ್ ನಾನು ನಿಸರ್ಗ ಒಂದೇ ಥರ ಸಾರಿ ಟ್ವಿನ್ನಿಂಗ್ ಮಾಡ್ತಿದ್ದೀವಿ, ಯಾರಿಗೂ ಗೊತ್ತಿಲ್ಲ, ಎಲ್ರಿಗೂ ಈಗಲೇ ರಿವೀಲ್ ಆಗಿದ್ದು. ಇಬ್ಬರು ಲುಕ್ಕು ಸೇಮ್ ಇದೆ. ಆ್ಯಂಡ್ ದಿಸ್ ಇಸ್ ಮೈ ಹೇರ್ ಸ್ಟೈಲ್, ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಆ್ಯಂಡ್ ಈಗ ಒನ್ಸ್ ರೆಡಿ ಆಗಿದ್ದೀನಿ. ಕೆಳಗಡೆ ಎಲ್ಲ ಹೋಗಿ ಕುಂಕುಮ ಎಲ್ಲ ಕೊಡಬೇಕು, ಎಲ್ಲರೂ ಬಂದಿದ್ದಾರೆ. ಹೋಗೋಣ, ಐ ಶೋ ಯು ಆಲ್ ಮೈ ಫೈನಲ್ ಲುಕ್. ಇನ್ನೊಂದು ಏನಂದರೆ, ನಮ್ಮ ಸಾನು ಶರದಿ ಟ್ವಿನ್ನಿಂಗು. ಅವ್ರ ಔಟ್ಫಿಟ್ ತೋರಿಸ್ಲಿಲ್ಲ ಅಲ್ಲ. ಸಿ ಹೌ ಬ್ಯೂಟಿಫುಲ್ ಅವರ್ ಸಾನು ಇಸ್ ಲುಕಿಂಗ್. ಆ್ಯಂಡ್ ಶರದಿನೂ ಟ್ವಿನ್ನಿಂಗ್. ನಾನು ನಿಸರ್ಗ ಟ್ವಿನ್ನಿಂಗ್, ಸಾನು ಶರದಿ ಇಸ್ ಟ್ವಿನ್ನಿಂಗ್. ಸೊ ಅವ್ರದ್ದು ಎಲ್ಲ ನಮ್ಮ 4 ಜನದ್ದು ಲುಕ್ಸ್ ತೋರಿಸ್ತೀನಿ. ಆ್ಯಂಡ್ ಬೈ ದ ವೇ, ಸಾನು ಶರದಿದ ಔಟ್ಫಿಟ್ ಇಸ್ ಸ್ಟಿಚ್ ಫ್ರಮ್ ಸಮತ್ವ ಬುಟಿಕ್, RR ನಗರ್. ಆ್ಯಂಡ್ ನನ್ನ ಬ್ಲೌಸಸ್ಸು ಅಷ್ಟೇ, ಎಲ್ಲ ವ್ಲಾಗಲ್ಲಿ ಆಲ್ರೆಡಿ ನೋಡಿರ್ತೀರ, ಶಾಪಿಂಗ್ ವ್ಲಾಗು, ಪ್ರೆಪ್ಪಿಂಗ್ ವ್ಲಾಗಲ್ಲೆಲ್ಲ. ಎಸ್, ವಿ ಆರ್ ಬ್ಯಾಕ್ ಇನ್ ದ ಹೋಮ್. ಬೀಗ್ರೂಟ ಮುಗಿಸಿ ಮನೆಗೆ ಬಂದ್ವಿ. ಸೊ ಅಲ್ಲಿ ಮನೆಗೆ ಹುಡುಗಿನ ಕರ್ಕೊಂಡೋಗಿ ಮಡ್ಲಕ್ಕಿ ಎಲ್ಲ ತುಂಬಿ, ಅಂದರೆ ಅವ್ರನ್ನೆಲ್ಲ ಬೀಳ್ಕೊಡೋಗೆ ಥರ ಕಳಿಸಿ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಬೀಗ್ರೂಟದ ಕ್ಲಿಪ್ಪಿಂಗ್ಸೇ ನಾನು ತುಂಬ ತೊಗೊಳ್ಳಿಲ್ಲ. ಲೆಮನ್ ಗ್ರಾಸಲ್ಲಿ ನಡೆದಿದ್ದು ಬೀಗ್ರೂಟ. ಸೊ ಬ್ಯಾಕ್ಗ್ರೌಂಡು, ಆಮೇಲೆ ಅದೇನೋ ಕೇಕ್ ಸೆಲೆಬ್ರೇಷನ್ನು ಅದೆಲ್ಲ ಮಾಡಿದ್ರು. 25 ಇಯರ್ ಆ್ಯನಿವರ್ಸರಿ ಇತ್ತು ಅವ್ರ ಅಪ್ಪ ಅಮ್ಮಂದು, ಆ ಥರ. ಸೊ ಎಲ್ಲ ನಡೀತು. ಬಟ್ ಯಾರು ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ ಈ ಸರಿ. ನಮ್ಮ ಸಾನು ಶರದಿನೂ ಯಾಕೋ ತೊಗೊಳ್ಳಿಲ್ಲ. ಅಂದರೆ ಬೇಗ ಆಗೋಯ್ತು, ಬಂದವರೇ 12ಗೆ ಊಟ ಸ್ಟಾರ್ಟ್ ಆಗುತ್ತಲ್ಲ, ಅವೆಲ್ಲ ಊಟಕ್ಕೆ ಹೋದ್ರು, ಹಂಗೆ ಹಿಂಗೆ ಆಗೋಯ್ತು. ಸೊ ಫೈನಲಿ ವಿ ಆರ್ ಡನ್ ವಿತ್ ದಿಸ್ ಮ್ಯಾರೇಜ್ ವ್ಲಾಗ್ ಆಗಿರ್ಬೋದು, ಮ್ಯಾರೇಜ್ ರಿಚುವಲ್ಸ್ ಎಲ್ಲ ಅದು. ಸೊ ನಾಳೆಯಿಂದ ಬ್ಯಾಕ್ ಟು ನಾರ್ಮಲ್ ಲೈಫ್. ನನಗೆ 2 ಡೇಸ್ ಟೈಮ್ ಇದೆ ಅಷ್ಟೇ. 2 ಡೇಸ್ ಇಲ್ಲಿದ್ದು ನಾನು ಹೊರಡ್ತೀನಿ, ಬಿಕಾಸ್ ನನಗೆ ಬ್ರೈಡ್ಸ್ ಇದ್ದಾರೆ ವೀಕೆಂಡ್ಸು. ಎಸ್, ಐ ಆಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಸೊ ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take care, bye.